ಇವತ್ತು ನಿನಗೆ ಹುಡುಗ ನೋಡಕ್ ಬರ್ತಾನೆ. ಹುಡುಗ ತುಂಬಾ ಒಳ್ಳೆಯವನು, ಫೋಟೋ ಕಳಿಸ್ತೀನಿ, ನೋಡ್ಬಿಟ್ಟು ಹೇಳು. ಅವನಿಲ್ಲದೆ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ. ಸೊ ನಿಮ್ಮ ಹುಡುಗ ನಿಮ್ಮನ್ನ ಬಿಟ್ಟೋಗಿದ್ದಕ್ಕೆ ನೀವು ಸೂಸೈಡ್ ಮಾಡ್ಕೊತ ಇದ್ದೀರಾ. ನಿಮ್ಮ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡ್ತೀರಾ? ಹೆಸರಲ್ಲಿದೆ ನನ್ಗೆ ಫೋನ್ ಮಾಡ್ಬೇಡ ಅಂತ. ನಾನು ಹೊಸ ಲೈಫ್ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಡಿಸ್ಟರ್ಬ್ ಮಾಡ್ಬೇಡ. ನೋಡಿ, ನಿಮ್ಮನ್ನ ಬಿಟ್ಟೋಗಿರೋ ಅವನೇ ಖುಷಿಯಾಗಿದ್ದಾನೆ. ನೀವ್ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೀರಾ? ಅರ್ಥ ಆಗತ್ತೆ, ಮರೆಯೋದು ತುಂಬ ಕಷ್ಟನೇ. ಆದರೂ ಒಬ್ಬರ ಕಡೆಯಿಂದ ಎಫರ್ಟ್ಸ್ ಹಾಕೋದು ಏನು ಯೂಸು? ಈ ಥರ ಹುಡುಗರು ಇರ್ತಾರೆ, ಆದರೆ ಒಳ್ಳೆ ಹುಡುಗರು ಇರ್ತಾರೆ. ನೋಡಿ, 2 ವರ್ಷದಿಂದ ಇಷ್ಟಪಡ್ತಿರೋ ಹುಡುಗಗೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀವಿ. ಆದರೆ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ. ಅವ್ರ ಬಗ್ಗೆ ಒಂದ್ಸಲಾದ್ರೂ ಯೋಚನೆ ಮಾಡಿದರೆ ಈ ನಿರ್ಧಾರ ತಗೊಂತಿರ್ಲಿಲ್ಲ. ನಿನಗೆ ಗೊತ್ತಾ ನನಗೆ ಸ್ನೋ ಆಗ್ತದೆ ಅಂತ? ಏನಾಗಿದೆ ಇಲ್ಲಿ? ಗಾಯ ಆಗಿದೆ. ಇನ್ನೂ ಸರಿ ಹೋಗಿಲ್ವಾ? ಅದನ್ನ ಮುಟ್ತಾನೆ ಇರ್ತೀರಾ? ಗಾಯ ಆಗಿರೋ ಜಾಗನ ಮುಟ್ತಾನೆ ಇದ್ರೆ ಆ ಗಾಯ ಸರಿಯೋಗಲ್ಲ. ಸ್ವಲ್ಪ ದಿನ ಮುಟ್ದೇ ಇರಿ, ಆ ಗಾಯ ಸರಿಯೋಗುತ್ತೆ. ತಗೊಳ್ಳಿ. ಗಾಯ ಆಗಿರೋ ಜಾಗನ ಮುಟ್ತಾನೆ ಇದ್ರೆ ಆ ಗಾಯ ಸರಿಯೋಗಲ್ಲ. ಸ್ವಲ್ಪ ದಿನ ಮುಟ್ದೇ ಇರಿ, ಆ ಗಾಯ ಸರಿಯೋಗುತ್ತೆ. ಪ್ರಿಯ, ಫೋಟೋ ಕಳಿಸಿದ್ದೀನಿ, ಬೇಗ ನೋಡಿ ಹೇಳು.